ಎಲ್ಲಿ ಹೋದ್ರು ಲಕ್ಕಿ ಅವರು? ನಾನೇ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಅವ್ನಿಗೊಂದು ಫೋನ್ ಬಂತು, ಮಾತಾಡ್ಕೊಂಡು ಅವನು ಹಾಗೆ ಹೊರಟೋದ. ಹೀಗೆ ಅಲ್ಲ, ಹೀಗೆ ಹೋದ. ಆಮೇಲೆ ನಂಗೆ ಗೊತ್ತಿಲ್ಲ ಎಲ್ಲಿ ಹೋದ ಅಂತ. ಇಲ್ವಲ್ಲ, ಅವ್ರ ಫೋನ್ ಇಲ್ಲೇ ಇದೆ ನೋಡಿ. ಅವನಿಗೆ ಫೋನ್ ಮಾಡಿದವರು ನನಗೂ ಪರಿಚಯ ಇರೋವ್ರೆ. ನನ್ನ ಫೋನೇ ಕೊಟ್ಟೆ, ಮಾತಾಡಿಕೊಂಡು ಹೀಗೆ ಹೋದ್ನಲ್ಲ. ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡಿರೋ ಮಾಡ್ತಿದ್ದೀರಾ. ಬೆಳಗ್ಗೆಯಿಂದ ನೀವಂತೂ ವಿಚಿತ್ರವಾಗಿ ಆಡ್ತಿದ್ದೀರಾ. ನಂಗೊಂದು ಅರ್ಥ ಆಗ್ತಿಲ್ಲಪ್ಪ. ಕೆಲಸ ಇದೆ, ಬಲ್ಲ ಬೈ. ಯಾಕೆ ಲಕ್ಕಿ ಸುಮ್ಮನಿದ್ದೀರಾ? ಎನಿ ಪ್ರಾಬ್ಲಮ್? ಯಾಕೆ ನನ್ನ ಕಾಲ್ಸ್ನ ಮೆಸೇಜಸ್ನ ಅವಾಯ್ಡ್ ಮಾಡ್ತಿದ್ದೀರಾ? ನಾನು ನಿಮಗೆ ಕಾಲ್ ಮಾಡಬಾರ್ದಾ? ಹಾಗೇನೂ ಇಲ್ಲ, ಸುಮ್ಮನೆ ಯಾಕೆ ಏನೇನೋ ಯೋಚನೆ ಮಾಡ್ತೀರಾ? ಹಾಗಿದ್ರೆ ಯಾಕೆ ನನ್ನ ಕಾಲ್ಸ್ನ ಆನ್ಸರ್ ಮಾಡ್ತಿರ್ಲಿಲ್ಲ, ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ? ಇವಾಗ ನೋಡಿದ್ರೆ ಏನೂ ನಡೆದೇ ಇಲ್ಲ ಅನ್ನೋ ಥರ ತುಂಬ ಕ್ಯಾಶುಯಲ್ ಆಗಿದ್ದೀರಲ್ಲ. ನೀವು ನನ್ನ ಜೊತೆ ಮುಂಚೆ ಇದ್ದಾಗಿಲ್ಲ. you've changed. ನೋ ಐ ಹ್ಯಾವ್ ನಾಟ್ ಚೇಂಜ್. ಮುಂಚೆ ಹೇಗಿದ್ನೋ ಇವಾಗಲೂ ಹಾಗೇ ಇದ್ದೀನಿ. ದೆನ್ ಟೆಲ್ ಮೀ, ಯಾಕೆ ನನ್ನ ಕಾಲ್ಸ್ನ ಅವಾಯ್ಡ್ ಮಾಡ್ತಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಸೋನಾಲಿ ಅವರೇ. ಟೂರ್ನಮೆಂಟ್ ಬ್ಯುಸಿಲಿ ಬೆಂಗಳೂರಲ್ಲೇ ಇದ್ದೆ. ಮನೆಯವ್ರನ್ನ ಮೀಟ್ ಮಾಡೇ ಇಲ್ಲ, ಅದಕ್ಕೋಸ್ಕರ ಬಂದೆ. ಆಮೇಲೆ ಸ್ವಲ್ಪ ಕೆಲಸನೂ ಪೆಂಡಿಂಗ್ ಇತ್ತು. ನಿನ್ನೆ ತಾನೇ ಬೆಂಗಳೂರು ಬಂದೆ ಅಲ್ವಾ, ಸೊ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬ್ಯುಸಿ ಇದ್ದೆ, ಫೋನೇ ರಿಸೀವ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಹೇಳಿದ್ದು ನೀವು ಚೇಂಜ್ ಆಗಿದ್ದೀರಾ ಅಂತ. ಇಷ್ಟು ಈಸಿಯಾಗಿ ಯು ಲೈಯಿಂಗ್. ಇಲ್ಲ ಸೋನಾಲಿ ಅವರೇ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ವಾಟ್ಸಪ್ನಲ್ಲಿ ನೀವು ಆನ್ಲೈನ್ ಇದ್ರಿ ಆ್ಯಂಡ್ ನನ್ನ ಮೆಸೇಜಸ್ ಕೂಡ ಓದಿದ್ದೀರಾ. ಲೂಟಿಕ್ ಆಗಿದೆ, ಆದರೂ ಫೋನೇ ಯೂಸ್ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ. ಯಾಕೆ ಇನ್ನು ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ದಾನೆ? ಏನಾದ್ರು ಹೇಳ್ಬಿಟ್ಟು ಕಳಿಸ್ಬೇಕು ತಾನೆ. ನಿಜ ಹೇಳಿ, ಎಲ್ಲಿ ಹೋದ್ರು? ಯಾರು? ಸುಮ್ಮನೆ ರೇಗಿಸ್ಬೇಡಿ ನೀವು. ನಾನು ಯಾರ ಬಗ್ಗೆ ಕೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತು. ಬಾಯ್ ಮುಚ್ಕೊಂಡು ಹೇಳಿ ಎಲ್ಲಿ ಹೋದ್ರು ಅಂತ. ಅವ್ರೆ ಅದೇನ್ ಹೇಳ್ತಿದ್ರ ಬಾಯ್ ಬಿಟ್ಟು ಹೇಳ್ರಿ. ನೀನೇ ಬಾಯ್ ಮುಚ್ಕೊಂಡು ಹೇಳು ಅಂತ ಒಂದ್ಸಲ ಹೇಳ್ತೀಯಾ, ಆಮೇಲೆ ಬಾಯ್ ಬಿಟ್ಟು ಹೇಳು ಅಂತೀಯ. ನಾನೇನ್ ಮಾಡ್ಸಾ ಇಲ್ಲಿ? ನೋಡಿ, ನೀವು ಈ ರೀತಿ ಕಪಿ ಚೇಷ್ಟೆ ಮಾಡ್ಕೊಂಡು ವಿಷಯ ಮುಚ್ಚಿಡ್ಬೇಡಿ. ನೀವು ಈ ರೀತಿ ಮಾಡಿದಷ್ಟು ನನಗೆ ನಿಮ್ಮ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ. ನಿಜವಾಗ್ಲೂ ಹೇಳಿ, ಅವ್ರು ಎಲ್ಲಿ ಹೋದ್ರು, ಅವ್ರನ್ನ ಯಾರನ್ನ ಮೀಟ್ ಮಾಡಕ್ ಹೋದ್ರು ಅಂತ. ಕೇಳಿದ್ದೆ ಕೇಳಿ ನನ್ನ ತಲೆ ಕೆಡಿಸ್ಬೇಡ. ಇವಾಗೇನು ಇರೋ ವಿಷಯ ಹೇಳ್ಬೇಕು ತಾನೆ? ಹೇಳ್ತೀಯಾ? ಕೇಳು. ಲಕ್ಕಿನ ಇಲ್ಲಿಂದ ನಾನೇ ಕರ್ಕೊಂಡು ಹೋದೆ. ಆಮೇಲೆ ಅವನಿಗೊಂದು ಕಾಲ್ ಬಂತು, ಅವ್ನು ಹಿಂಗೆ ಮಾತಾಡ್ಕೊಂಡು ಈ ಕಡೆ ಹೋದ. ಆಮೇಲೆ ಎಲ್ಲೋದ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ನನಗೇನು ವಿಷಯ ಗೊತ್ತಿಲ್ಲ ಅಂತ ನಿಮ್ಮ ಆಟ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ? ಲಕ್ಕಿ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತು. ಸೋನಾಲಿ ಅವರು ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರಂತೆ. ಏಯ್, ಏನು ತಮಾಷೆ ಮಾಡ್ತಿದ್ದೆ ನೀನು? ಅವ್ರು ಯಾಕೆ ಬೆಂಗಳೂರಿಂದ ಇಲ್ಲಿಗೆ ಬರ್ತಾರೆ, ಅದು ಲಕ್ಕಿನ ಮೀಟ್ ಮಾಡೋದಕ್ಕೆ? ನೀನು ಒಳ್ಳೆ. ಅದನ್ನೇ ನಾನು ಕೇಳ್ತಿರೋದು. ಅವ್ರು ಬೆಂಗಳೂರಿಂದ ಲಕ್ಕಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಯಾಕೆ ಬಂದಿದ್ದಾರೆ? ನನಗೇನು ಗೊತ್ತಿಲ್ಲಪ್ಪ, ಇದ್ರ ಬಗ್ಗೆ ನಾನೇನು ಕೇಳೂ ಇಲ್ಲ, ನಾನು ನೋಡೂ ಇಲ್ಲ, ನನಗೇನು ಗೊತ್ತೂ ಇಲ್ಲ. ಸುಳ್ಳು ಹೇಳ್ಬೇಡಿ ದತ್ತ ಅವ್ರೆ, ನಿಮಗೆ ಗೊತ್ತು. ಅವರು ಬೆಂಗಳೂರಿಂದ ಲಕ್ಕಿನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ. ನಮ್ಮನೆ ಅಡ್ರೆಸ್ ಕೇಳ್ಕೊಂಡು ನಮ್ಮನೆ ಕಡೆಗೆ ಬಂದಿದ್ದಾರೆ. ಅದೇ ಟೈಮಲ್ಲಿ ಲಕ್ಕಿ ಅವ್ರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ನೀವು ತಿಂಡಿ ಮಾಡ್ತಿದ್ದವ್ರನ್ನ ಕರ್ಕೊಂಡು ಹೋಗಿ ಕಳಿಸಿದ್ದೀರಾ. ಸುಮ್ಮನೆ ಹೀಗೆ ಸುಳ್ಳು ಹೇಳಿ ನಂಗೆ ಹರ್ಟ್ ಮಾಡೋ ಬದಲು ಮನಸ್ಸಲ್ಲಿರೋದನ್ನ ಹೇಳ್ಬಿಡಿ.
ನಿಜವಾಗ್ಲೂ ಅಂಥದ್ದು ಏನೂ ಇಲ್ಲ. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನೋ ಇಟ್ಕೊಂಡು ಹೇಳೋಕ್ಕಾಗದೆ ಒದ್ದಾಡ್ತಿದ್ದೀರಾ. ಪ್ಲೀಸ್ ಅದೇನೇ ಇದ್ರೂ ಬಿ ಆನೆಸ್ಟ್. ಫರ್ಗೆಟ್ ಅಬೌಟ್ ಯೆಸ್ಟರ್ಡೇ ಆ್ಯಂಡ್ ಪ್ಲೀಸ್ ಬಿ ನಾರ್ಮಲ್ ವಿತ್ ಮೀ. ಲಕ್ಕಿ ಏನಾದರೂ ಹೇಳಿ. ವಿಲ್ ಯು ಟೆಲ್ ಮೀ ಪ್ಲೀಸ್? ಅದು ನನಗೆ ಎಲ್ಲ ತಾಳೆ ಹಾಕಿ ನೋಡಿದ್ರೆ ಎಲ್ಲ ಸರಿಯಾಗೇ ಸೇರ್ಕೋತಾ ಇದೆ. ಹಾಗಿದ್ಮೇಲೆ ಸೊನಾಲಿ ಲಕ್ಕಿ ಅವ್ರನ್ನ ನೋಡೋದಕ್ಕೆ ಬಂದಿರೋದು ಕನ್ಫರ್ಮ್ ಆಯ್ತು. ಆದ್ರೆ ಅವರಿಬ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ ದತ್ತ ಅವ್ರೆ, ನೀವು ವಿಷಯನ ಮುಚ್ಚಿಡ್ಬೇಡಿ. ಅವರಿಬ್ರು ಎಲ್ಲಿ ಹೋದ್ರು ಅಂತ ಹೇಳಿ. ಪಿಂಕಿ, ನಿಂಗೆ ತಲೆ ಕೆಟ್ಟಿರ್ಬೇಕು, ಅದಕ್ಕೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಾ? ನಿಂಗೆ ಅಷ್ಟು ಗೊತ್ತಾಗಲ್ವಾ? ಅವು ಹೀರೋಯಿನ್, ಅವ್ರು ಏನಕ್ಕೆ ಇಲ್ಲಿಗೆ ಬರ್ತಾರೆ ಬೆಂಗಳೂರಿಂದ, ಅದು ಲಕ್ಕಿನ ಮಾತಾಡ್ಸೋದಕ್ಕೆ? ಒಂದು ಫೋನ್ ಮಾಡಿದ್ರೆ ಆಗೋಗ್ತಿತ್ತು, ಮೀಟ್ ಮಾಡೋದಕ್ಕೆ ಇಲ್ಲಿವರೆಗೂ ಏನಕ್ಕೆ ಬರಬೇಕಿತ್ತು? ಅದು ಅಲ್ಲದೆ ಲಕ್ಕಿ ಸಂಸ್ಕೃತಿದ್ದಲ್ಲ ಇದ್ದಾನೆ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬರ್ತಾರಾ? ಸರಿ, ಹಾಗಿದ್ರೆ ಲಕ್ಕಿ ಅವ್ರು ಎಲ್ಲಿ ಹೋದ್ರು? ತಿಂಡಿ ಮಾಡ್ತಿದ್ದವರು ಅರ್ಧದಲ್ಲೇ ಎದ್ದು ಹೋಗಿದ್ದಾರೆ. ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅವರಿಗೆ? ಇದನ್ನಾದ್ರೂ ಹೇಳಿ. ಇದನ್ನೇ ಆಗಲೇ 3 ಸಲ ಹೇಳಿದ್ದೀನಿ. ಅವ್ನಿಗೆ ಯಾವುದೋ ಫೋನ್ ಬಂತು, ಮಾತಾಡ್ಕೊಂಡು ಈಗ ಹೋದ ಅಂತ. ನನ್ನ ಹತ್ರ ಈ ಸುಳ್ಳೆಲ್ಲ ನಡೆಯಲ್ಲ ದತ್ತ ಅವ್ರೆ. ಖಂಡಿತ ಸೊನಾಲಿ ಅವ್ರು ಬಂದಿದ್ದಾರೆ. ಅವ್ರನ್ನ ಮೀಟ್ ಮಾಡೋದಕ್ಕೆ ಲಕ್ಕಿ ಅವ್ರು ಹೋಗಿದ್ದಾರೆ. ಈಗ ಅವರು ಯಾರ ಕಣ್ಣಿಗೂ ಬೀಳ್ದೇ ಇರೋ ಹಾಗೆ ನೀವು ಕಾವಲು ಕಾಯ್ತಿದ್ದೀರಾ. ನೀನು ಮಾತು ಕೇಳ್ತಾ ಇರೋ ನಂಗೆ ತಲೆ ಕೆಟ್ಟೋಗ್ತಾ ಇದೆ. ಒಂದು ವೇಳೆ ಸೊನಾಲಿ ಅವರು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ರೆ ಲಕ್ಕಿ ಮನೆ ಒಳಗಡೆ ಕುತ್ಕೊಂಡು ಮಾತಾಡಿಸ್ತಿದ್ದ, ಕದ್ದೆಲ್ಲ ಮಾತಾಡ್ತಾ ಇರಲಿಲ್ಲ. ಅದೇ ಅಲ್ಲೇ ಇರೋದು ವಿಷಯ. ಅವರಿಬ್ಬರ ಮಧ್ಯೆ ಏನೋ ವಿಷಯ ನಡೀತಾ ಇದೆ. ಅದಕ್ಕೆ ಯಾರ ಹತ್ರನೂ ಹೇಳ್ಕೊತಾ ಇಲ್ಲ. ನೀವು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಪರವಾಗಿಲ್ಲ, ನೀವು ಹೇಳ್ದೇ ಇದ್ರೂ ಪರವಾಗಿಲ್ಲ. ಮನೆ ಏನು ತುಂಬ ದೊಡ್ಡದಾಗಿಲ್ಲ, ನಾನೇ ಹುಡುಕೋತೀನಿ. ನಿಂತ್ಕೋ ನಿಮಿಷ ಇರು, ಹೋಗ್ಬೇಡ ನೀನು. ನಾನು ಹೇಳ್ತೀನಿ ಬಾಯ್ಲಿ. ಇವಳು ಹೋದ್ರೆ ಹೋಗ್ಲಿ, ಈತ ಅವ್ರ ಕಣ್ಣಿಗೆ ಅವರಿಬ್ರು ಬೀಳ್ದೇ ಇರೋ ಥರ ನೋಡ್ಕೋಬೇಕು ನಾನು. ಈತ ಅವ್ರು ಎಲ್ಲೋದ್ರು? ಪ್ಲೀಸ್ ಲೆಟ್ ಮೀ ನೋ. ದತ್ತಣ್ಣ, ಯಾಕೆ ಹಿಂಗೆ ನಿಂತಿದ್ದೀರಾ? ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಟಿ ಶರ್ಟ್ ಲಕ್ಕಿದಾ? ಲಕ್ಕಿ ಅವ್ರದ್ದೆ. ಹೊಸ ತಗೊಂಡಿದ್ದಾನೆ ಅನ್ಸುತ್ತೆ. ಹಳೆದೇ ದತ್ತಣ್ಣ. ಬಂದಿರೋ ವಿಷಯ ಏನು ಹೇಳಿ? ನನಗೆ ತುಂಬ ಹೊಟ್ಟೆ ಹಸಿತಿದೆ. ತಿಂಡಿ ಹಾಕೊಟ್ಟು ಬನ್ನಿ, ಅದನ್ನ ಹೇಳೋಣ ಅಂತಾನೆ ಬಂದೆ. ಅದಕ್ಕೆ ನನ್ನನ್ನು ಹುಡ್ಕೊಂಡು ಇಲ್ಲಿ ತನಕ ಬಂದ್ರ? ಕರೆದಿದ್ರೆ ನಾನೇ ಬರ್ತಿದ್ದೆ ತಾನೇ. ಕರ್ದೆ ಅಲ್ವಾ? ಬನ್ನಿ ತಿಂಡಿ ಹಾಕೊಡಿ ಬೇಗ. ಇರಿ, ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಬರ್ತೀನಿ. ಬಟ್ಟೆ ಎಲ್ಲ ಆಮೇಲೆ ಒಣಗಾಕೊಂಡ್ರೆ ಆಯ್ತು. ಬನ್ನಿ, ನಂಗೆ ಹೊಟ್ಟೆ ಹಸಿತಿದೆ, ಬೇಗ ಬನ್ನಿ ಬನ್ನಿ ಬನ್ನಿ. ನಡೀರಿ. ಬಂದೆ. ಏನಾಗಿದೆ ನಿಮಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ಹಲೋ,
ಏನೂ ಇಲ್ಲ. ನಾನು ಆವಾಗಿಂದ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ಅಲ್ಲೆಲ್ಲೋ ನೋಡ್ತಿದ್ದೀರಾ, ಯಾರ ಜೊತೆನೂ ಮಾತಾಡ್ತಿದ್ದೀರಾ. ಓಹ್, ನಿಮ್ಗೆ ಹಾಗನ್ನಿಸ್ತಾ? ನಾನು ಯಾರ ಜೊತೆನೂ ಮಾತಾಡ್ತಿಲ್ಲ. ನೋಡಿ ಯಾರಿದ್ದಾರೆ ಅಲ್ಲಿ. ಅದೆಲ್ಲ ಬಿಡಿ. ಐ ನೀಡ್ ಅನ್ ಆನ್ಸರ್. ನನ್ಗೆ ಅನ್ಸೋದನ್ನ ನಾನು ಹೇಳಿಬಿಟ್ಟೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಪ್ಲೀಸ್ ಹೇಳಿ. Why are you hesitating so much? See, the thing is, this is not the right time and also not the right place to talk about it. ನಾನು ಬೆಂಗಳೂರು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಪ್ಲೀಸ್ ಹೊರಡಿ. No, I need an answer now. I can't wait for long. ಈಗಲೇ ಆನ್ಸರ್ ಮಾಡಿ. ಲಿಸನ್, ಐ ಕಾಂಟ್ ಟಾಕ್ ಅಬೌಟ್ ಇಟ್ ಎನಿಮೋರ್. ನನ್ನ ತಲೆಯಲ್ಲಿ ಏನೇನೋ ಓಡ್ತಾ ಇದೆ. I need an answer. Just tell me yes or no. ಎಸ್ ಆರ್ ನೋ ಹೇಳೋದಕ್ಕೆ ಅಷ್ಟು ಈಸಿ ಅಲ್ಲ ಅದು. ನೋಡಿ, ನಾನೇ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಹೊರಡಿ. ಇಲ್ಲ, ನಾನು ಹೋಗಲ್ಲ. ಇಲ್ಲಿಂದ ನಾನು ಹೋಗಲಿ ಅಂತ ನೀವು ಈ ಥರ ಹೇಳ್ತಿದ್ದೀರಾ. ನಾ ಹೋದ್ಮೇಲೆ ಇದೇ ಥರ ಅವಾಯ್ಡ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ವಾಟ್ ಎವರ್ ಇಟ್ ಇಸ್, ಇವಾಗಲೇ ಹೇಳಿ. ರತಣ್ಣ, ತಗೊಳ್ಳಿ ತಿಂಡಿ. ನನಗೆ ತಿಂಡಿ ಎಲ್ಲ ಬೇಡ, ಹೊಟ್ಟೆ ಹಸಿವಿಲ್ಲ. ಅಯ್ಯೋ, ಟೂ ಮಚ್ ದತ್ತಣ್ಣ ಇದು. ನಾನು ಮಾಡ್ತಿರೋ ಕೆಲಸ ಬಿಟ್ಬಿಟ್ಟು ಬಂದಿದ್ದೀನಿ. ನಿಮ್ಗೆ ಹಶ್ವಾಗ್ತಿದೆ ತಿಂಡಿ ಬೇಕು ಅಂತ. ಈಗ ತಿಂಡಿ ಬೇಡ ಅಂತಿದ್ದೀರಾ? ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಹಾಗೆ ಅನ್ನಿಸ್ತಿದೆ. ಒಂದು ನಿಮಿಷ ಏನೋ ತಿನ್ನಬೇಕು ಅನಿಸುತ್ತೆ, ಇನ್ನೊಂದು ನಿಮಿಷಕ್ಕೆ ಅದು ಬೇಡ ಅನಿಸುತ್ತೆ. ಯಾವುದಕ್ಕೂ ನಾನು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕು. ಹೌದೌದು, ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೇಬೇಕು. ಮೆಂಟಲ್ ಡಾಕ್ಟರ್ ಹತ್ರ. ಅದೆಲ್ಲ ಏನಿಲ್ಲ. ಇನ್ನೇನು ಮತ್ತೆ, ಬೆಳಗ್ಗೆಯಿಂದ ವಿಚಿತ್ರವಾಗಿ ಆಡ್ತಿದ್ದೀರಾ. ಲಕ್ಕಿಯವ್ರು ತಿಂಡಿ ತಿಂತಿದ್ರು ಪಾಪ, ಅವ್ರನ್ನೂ ಅರ್ಧಕ್ಕೆ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋದ್ರಿ. ಅಂತ ಮುಖ್ಯವಾದ ಕೆಲಸ ಏನಿತ್ತು? ಎಲ್ಲಿಗೋದ್ರು ಅವರು? ಏನಾದರೂ ಕೇಳಿದ್ರೆ ಏನೂ ಗೊತ್ತಿಲ್ಲ ಅನ್ನೋರ ಥರ ಆಡ್ತಿದ್ದೀರಾ. ಆಮೇಲೆ ಯಾವತ್ತೂ ಇಲ್ಲದೆ ಇದ್ದವಳು ಪಿಂಕಿನೇ ಇವತ್ತು ಲಕ್ಕಿಯವ್ರನ್ನ ಹುಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಪಿಂಕಿ ಲಕ್ಕಿಯವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತೀರಾ. ಆಮೇಲೆ ನನ್ನನ್ನು ನೋಡ್ಬಿಟ್ಟು ಏನೋ ಒಂದು ಕತೆ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ತಿದ್ದೀರಾ. ಏನು ನಡೀತಿದೆ ದತ್ತಣ್ಣ? ನಿಜ ಹೇಳಿ ನನಗೆ, ಏನು ನಡೀತಿದೆ? ಲಕ್ಕಿಯವ್ರು ಎಲ್ಲಿದ್ದಾರೆ ಹೇಳಿ ದತ್ತಣ್ಣ, ಪ್ಲೀಸ್. ಅಯ್ಯೋ, ಅದೆಲ್ಲ ಒಂದು ಸಣ್ಣ ವಿಷಯ. ಆ ಚಿಕ್ಕ ವಿಷಯಕ್ಕೆ ನಾನೇನೋ ದೊಡ್ಡ ತಪ್ಪು ಮಾಡಿರೋ ಥರ ಆಡ್ತಾ ಇದ್ದೀರಲ್ಲ. ಇನ್ನೇನು ಲಕ್ಕಿನೇ ಬರ್ತಾನೆ, ಬಂದಮೇಲೆ ಅವನನ್ನೇ ಕೇಳಿ ಎಲ್ಲೋಗಿದ್ದಪ್ಪ, ಏನು ಮಾಡ್ತಿದ್ದೆ ಅಂತ. ಯಾಕೆ ಸುಮ್ಮನೆ ಇದ್ದೀರಾ? ಏನಾದರೂ ಮಾತಾಡಿ. ನಾನು ಏನು ತಪ್ಪು ಮಾಡಿದೆ ಅಂತ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ? ನನ್ನ ಪ್ರಪೋಸಲ್ ನಿಮ್ಗೆ ಇಷ್ಟ ಆಗಲಿಲ್ವಾ? ಪ್ಲೀಸ್ ಏನಿದೆ ಅಂತ ಹೇಳಿ. ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದೀರಾ?
ಮನೆಯೆಲ್ಲ ಹುಡುಕ್ದೆ, ಕಾಂಪೌಂಡ್ ಒಳಗಡೆ ಎಲ್ಲ ಹುಡ್ಕಾಡ್ದೆ, ಎಲ್ಲೂ ಇಲ್ವಲ್ಲ. ಕಾಂಪೌಂಡ್ ಹೊರಗಡೆ ಏನಾದರೂ ನಿಂತ್ಕೊಂಡು ಮಾತಾಡ್ತಿರ್ಬೋದಾ? ಇಲ್ಲ ಇಲ್ಲ, ಹೊರಗಡೆ ನಿಂತ್ಕೊಂಡು ಹೇಗೆ ಮಾತಾಡ್ತಾರೆ? ಮಹೇಶ್ ಏನಾದರೂ ನನ್ನ ಹತ್ರ ಸುಳ್ಳು ಹೇಳಿರ್ಬೋದಾ? ಏನು ಮೇಡಮ್, ಸಿಕ್ಕಾಕೊಂಡ್ಲಾ ಸೊನಾಲಿ? ಏನಂತ ವಿಷಯ? ವಿಷಯ ಏನು ಅಂತ ಹೇಳೋದಕ್ಕೆ ಅವಳು ಮನೆಗೆ ಬಂದಿದ್ರೆ ತಾನೆ. ಏನು ಹೇಳ್ತಿದ್ದೀರಾ ಮೇಡಮ್? ಅವ್ರು ನಿಮ್ಮ ಮನೆಗೆ ಬಂದಿಲ್ವಾ? ಏನು ಆಟ ಆಡ್ತಿದ್ಯಾ ನನ್ನ ಹತ್ರ? ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಂಡು? ಅಲ್ಲ ಮೇಡಮ್, ನಾನು ಯಾಕೆ ಇಲ್ದಿರೋದನ್ನ ಹೇಳಿ? ನನ್ನ ಕಣ್ಣಾರೆ ನೋಡಿದ್ದೀನಿ. ಹಾಗಾದ್ರೆ ನಮ್ಮ ಮನೆಗೆ ಬಂದವಳು ನನ್ನ ಕಣ್ಣಿಗೆ ಬೀಳ್ದೆ ಎಲ್ಲಿ ಹೋಗ್ಬಿಡ್ತಾಳೆ? ಮನೆ ಸುತ್ತಮುತ್ತ ಎಲ್ಲ ಹುಡ್ಕಾಡಿದ್ದೀನಿ, ಆದ್ರೆ ಅವಳು ಎಲ್ಲೂ ಇಲ್ಲ. ಅಲ್ಲ ಮೇಡಮ್, ಅಡ್ರೆಸ್ ಹೇಳ್ದವನೇ ನಾನು, ಅಥವಾ ಅವ್ರ ಅಡ್ರೆಸ್ ಮಿಸ್ ಆಗಿ ಬೇರೆ ಎಲ್ಲಾರು ಹೊಟ್ಟೋದ್ರಾ? ಆಗ್ಲೇ ಹೋಗಿದ್ ಕಾರು ವಾಪಸ್ ಬರ್ತಾ ಇದೆ. ಸಾರಿ ಲಕ್ಕಿ. ಯಾಕೆ? ನಿಮಗೆ ಏನೂ ಹೇಳ್ದೆ ನಿಮ್ಮ ಮನೆಗೆ, ನಿಮ್ಮ ಊರಿಗೆ ಬಂದ್ಬಿಟ್ಟೆ. ನನ್ನಿಂದ ತೊಂದರೆ ಆಯ್ತೇನೋ, ಐ ಆಮ್ ಸಾರಿ. ಪ್ರಾಬ್ಲಮ್ ಏನೂ ಇಲ್ಲ, ಬಟ್ ನೀವು ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಸಡನ್ನಾಗಿ ಬಂದುಬಿಟ್ರೆ ಹೇಗೆ ರಿಸೀವ್ ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಮೊದಲೇ ಗೊತ್ತಿದ್ದಿದ್ರೆ ನಾನು ಪ್ರಿಪೇರ್ ಆಗ್ಬೋದಿತ್ತು. ಯಾಕೆಂದರೆ ನಿಮ್ಮಂಥ ದೊಡ್ಡ ಹೀರೋಯಿನು ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ. ಅಂದರೆ ನಾನು ನಿಮಗೆ ಬರೀ ಹೀರೋಯಿನ್ನ? ಯಾರೋ ನಾರ್ಮಲ್ ಫ್ರೆಂಡ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬಂದಿರೋ ಥರ ಬಿಹೇವ್ ಮಾಡ್ತಿದ್ದೀರಾ. ನನಗೆ ನಿಮ್ಮಿಂದ ಆನ್ಸರ್ ಬೇಕಿತ್ತು, ಅದನ್ನು ತಿಳ್ಕೊಳಕ್ಕೆ ಬಂದೆ. ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾವ ಇಂಟೆನ್ಷನ್ಸು ಇಲ್ಲ. ನಂಗೆ ಏನು ಅನ್ನಿಸ್ತು ಅದನ್ನು ನಾನು ಹೇಳಿಬಿಟ್ಟಿದ್ದೀನಿ, ಬಟ್ ನೀವಿನ್ನೂ ಏನೂ ಹೇಳಿಲ್ಲ. ನಿಮಗೂ ನನ್ನ ಮೇಲೆ ಅದೇ ರೀತಿ ಫೀಲಿಂಗ್ಸ್ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಅದೇ ಕನ್ಫ್ಯೂಷನಲ್ಲಿದ್ದೆ. ಸೊ ಕ್ಲಾರಿಟಿಗೋಸ್ಕರ ಇಲ್ಲಿ ಬಂದೆ. ನಿಮ್ಮ ಹತ್ರನೇ ಡೈರೆಕ್ಟಾಗಿ ಮಾತಾಡಿದ್ರೆ ನಂಗೆ ಆನ್ಸರ್ ಸಿಗುತ್ತೆ ಅಂತ. ಎಲ್ಲರೂ ಮುಂದೆ ಪ್ರಪೋಸ್ ಮಾಡೋದು ನನ್ನ ಇಂಟೆನ್ಷನ್ ಆಗಿರಲಿಲ್ಲ. ಬಟ್ ಸಿಚುವೇಶನ್ ಆ ರೀತಿ ಇತ್ತು ಆ್ಯಂಡ್ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನಾನೊಂದು ಸ್ಪೆಷಲ್ ಅಕೇಶನಲ್ಲಿ ತುಂಬ ಸ್ಪೆಷಲಾಗಿ ಲವ್ನ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಇದೆಲ್ಲ ಆಗೋಯ್ತು.
ಅಲ್ಲಿ ನಂಗೊಂದು ಪಾಸಿಟಿವ್ ಎನ್ವೈರ್ನ್ಮೆಂಟ್ ಅಂತ ಅನ್ನಿಸ್ತು ಆ್ಯಂಡ್ ಅದೇ ರೈಟ್ ಟೈಮ್ ಹೇಳೋದಕ್ಕೆ ಅಂತಲೂ ಅನ್ನಿಸ್ತು. ನನ್ನ ಕಣ್ಮುಂದೆ ನೀವಿದ್ರಿ, ನನ್ನ ಮನಸ್ಸಲ್ಲಿ ಪ್ರೀತಿ ಇತ್ತು, ಎಲ್ರಿಗೂ ನಮ್ಮಿಬ್ರು ಮಧ್ಯೆ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಏನೋ ಇದೆ ಅಂತ ಅನ್ನಿಸ್ತಿತ್ತು. ಎವ್ರಿಥಿಂಗ್ ವಾಸ್ ಇನ್ ಮೈ ಫೇವರ್ ಆ್ಯಂಡ್ ಐ ವಾಸ್ ನಾಟ್ ಏಬಲ್ ಟು ಹೋಲ್ಡ್ ಬ್ಯಾಕ್. ಹಾಗಾಗಿ ನಾನು ಎಲ್ರ ಮುಂದೆ ಹೇಳಬೇಕಾಗಿತ್ತು. ಐ ಆಮ್ ಸಾರಿ, ನಾನು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಫಸ್ಟ್ ಕೇಳಬೇಕಿತ್ತು, ಬಟ್ ನಾನು ಕೇಳಲಿಲ್ಲ. ಆ್ಯಂಡ್ ನಾನು ಎಲ್ರ ಮುಂದೆ ನಿಮಗೆ ಪ್ರಪೋಸ್ ಮಾಡಿದಾಗ ನೀವೇನು ಅನ್ಕೋತೀರಾ ಅಂತಲೂ ನಾನು ಯೋಚನೆ ಮಾಡಲಿಲ್ಲ. ಅದಾದಮೇಲೆ ನಿಮ್ಮ ಬಿಹೇವಿಯರ್ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಇಟ್ ಹ್ಯಾಸ್ ಹರ್ಟ್ ಮಿ ಅ ಲಾಟ್. ಅದಾದಮೇಲೆ ಕಾಲ್ಸ್ಗೆ ಮೆಸೇಜಸ್ಗೆ ರೆಸ್ಪಾಂಡೇ ಮಾಡಿಲ್ಲ. ಯು ಟೋಟಲಿ ಇಗ್ನೋರ್ಡ್ ಮೀ. ನಾನು ಇಷ್ಟಪಡೋರು ನನ್ನನ್ನು ಇಗ್ನೋರ್ ಮಾಡಿದರೆ ನಂಗೆ ಇಷ್ಟ ಆಗಲ್ಲ.